ಶಿಡ್ಲಘಟ್ಟ ತಾಲೂಕಿನ ಪುರಾತನ ಪ್ರಸಿದ್ಧ ದೇವಾಲಯ ಶ್ರೀ ಪಾರ್ವತಾಂಬ ಮತ್ತು ಶ್ರೀ ಸೋಮೇಶ್ವರ ಸ್ವಾಮಿನಾಥ ದೇವಾಲಯ ಏನಿದೆ ಅದರ 18ನೇ ವರ್ಷದ ಬ್ರಹ್ಮರಥೋತ್ಸವಕ್ಕೆ ಶಾಸಕ BN ರವಿಕುಮಾರ್ ಚಾಲನೆ ನೀಡಿದ್ದಾರೆ. ಶ್ರೀ ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಮಹಿಳೆಯರು ತಂಬಿಟ್ಟು ದೀಪೋತ್ಸವವನ್ನು ಬೆಳಗಿಸಿ ದೇವರ ಆಶೀರ್ವಾದವನ್ನು ಪಡೆದರು. ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಡೊಳ್ಳು ಕುಣಿತ, ವೀರಗಾಸೆ, ತಮಟೆ ವಾದ್ಯ, ಭಜನೆ ಇವುಗಳಿಂದ ಭಕ್ತರು ವಿಜೃಂಭಣೆಯಿಂದ ಆಕರ್ಷಣೆಗೊಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮ ಅಥವಾ ಏನು ರಥೋತ್ಸವದಲ್ಲಿ ಸಾಕಷ್ಟು ಜನರು ಕೂಡ ಭಾಗವಹಿಸಿದರು. ಬಹಳ ವಿಜೃಂಭಣೆಯಿಂದ ಶ್ರೀ ಪಾರ್ವತಾಂಬ ಮತ್ತು ಶ್ರೀ ಸೋಮೇಶ್ವರನಾಥ ಸ್ವಾಮಿ ದೇವಾಲಯದಲ್ಲಿ ಆಯೋಜನೆ ಮಾಡಿದಂತಹ ಈ ಒಂದು ರಥೋತ್ಸವ ಏನಿದೆ ಹೆಚ್ಚು ಕಟ್ಟೆಯಾಗಿ ಅಂದರೆ ಸಾವಿರಾರು ಭಕ್ತರು ಇಲ್ಲಿ ಬಂದಿದ್ದು ಸಮೂಹದಿಂದ ನಡೆದಂತಹ ಈ ಒಂದು ಶಿವರಾತ್ರಿ ಹಬ್ಬದ ಮರುದಿನ ಆಗಿರೋದ್ರಿಂದ ಸಾಕಷ್ಟು ಜನ ಭಕ್ತರು ಕೂಡ ಈ ರಥೋತ್ಸವಕ್ಕೆ ಬಂದಿದ್ದರು ಎಂದು ಅಲ್ಲಿ ಬಂದಂತಹ ಭಕ್ತರೆಲ್ಲರೂ ಕೂಡ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅನೇಕ ಬೇಡಿಕೆಗಳನ್ನು ಕೂಡ ಬೆಳ್ಕೊಂಡ್ರು. ಈ ಮೂಲಕ ಭಕ್ತರ ಕೃಪೆಗೆ ಏನಿದೆ ಅದು ಪಾತ್ರರಾದ ಅಷ್ಟೇ ಅಲ್ಲ, ಇಲ್ಲಿಗೆ ಬರುವಂತಹ ಭಕ್ತರು ಕೆಲವೊಂದು ಆರೈಕೆಗಳನ್ನು ಕೂಡ ತೀರಿಸ್ತಾರೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಏನು ರಥೋತ್ಸವ ನಡೆಯುತ್ತೆ, ಅದಕ್ಕಾಗಿ ಅಂತಲೇ ವಿಶೇಷವಾಗಿ ಕೆಲವೊಂದು ಆರೈಕೆಗಳನ್ನು ಕಟ್ಕೊಂಡಿರ್ತಾರೆ. ಮುಂದಿನ ವರ್ಷ ನಾವು ಈ ವರ್ಷ ಏನು ಬಂದಿದ್ದೀವಿ ಇದು ಆದರೆ ಮುಂದಿನ ವರ್ಷ ನಾವು ಅದನ್ನು ತೀರಿಸ್ತೀವಿ ಅಂತ ಬೇಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಏನಿರುತ್ತೆ ಅದೆಲ್ಲವನ್ನು ಕೂಡ ನೆರವೇರಿಸಿದ್ದಾರೆ. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಅನೇಕ ಸಾವಿರಾರು ಭಕ್ತರು ನೆರವೇರಿಸಿ ತಮ್ಮ ತಮ್ಮ ಆರೈಕೆಗಳನ್ನು ತೀರಿಸಿ ದೇವರ ದರ್ಶನವನ್ನು ಪಡೆದು ಕೃಪೆಗೆ ಪಾತ್ರರಾದರು. ವ್ಯಾಪ್ತಿಯಲ್ಲಿ ಬರುವಂತ ಗುಡಿಹಳ್ಳಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಪಾರ್ವತಾಂಬ ಸಮೇತ ಸೋಮೇಶ್ವರ ಸ್ವಾಮಿ ರಥೋತ್ಸವ ಬಹಳಷ್ಟು ಅಚ್ಚುಕಟ್ಟಾಗಿ ಸಾವಿರಾರು ಭಕ್ತರ ಸಮೂಹದಿಂದ ನಡೀತಾ ಇರುವಂತದ್ದು. ಪ್ರತಿ ವರ್ಷನೂ ಸಹ ಇದೇ ರೀತಿ ಇಲ್ಲಿ ಜನಸಾಗರ ಸೇರುವಂತದ್ದು. ಶಿವರಾತ್ರಿ ವಿಶೇಷ, ಶಿವರಾತ್ರಿ ಮುಗಿದ ನಂತರ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರನ್ನ ದರ್ಶನ ಪಡ್ಕೊಂಡು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಬೇಡಂತದ್ದು ಇಲ್ಲಿ ವಾಡಿಕೆ. ಆ ನಿಟ್ಟಿನಲ್ಲಿ ಭಗವಂತ ಪರಮೇಶ್ವರ ಎಲ್ಲರಿಗೂ ಸಹ ಕಾಪಾಡಲಿ, ಒಳ್ಳೇದ್ ಮಾಡ್ಲಿ, ತಮ್ಮೆಲ್ಲರ ಕಷ್ಟಗಳನ್ನ ದೂರ ಮಾಡ್ಲಿ ಅಂತೇಳಿ ಮಹಾಶಿವರಾತ್ರಿ ಶುಭಾಶಯಗಳು ತಿಳಿಸಿ ಎಲ್ರಿಗೂ ಶುಭವಾಗ್ಲಿ ಅಂತೇಳಿ ಪಾರ್ವತಾಂಬ ಸಮೇತ ಈಶ್ವರ ಕಾಪಾಡಲಿ ಅಂತೇಳಿ ನಾನು ಶುಭ ಕೋರ್ತೀನಿ. ಒಳ್ಳೇದಾಗ್ಲಿ. ಈ ದಿನ ಗುಡಹಳ್ಳಿ ಗ್ರಾಮದ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಭಕ್ತಾದಿಗಳು, ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು, ಈ ಗ್ರಾಮಸ್ಥರು ಇವತ್ತು ಪ್ರತಿ ವರ್ಷ ಏನು ನಮ್ಮ ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ಬ್ರಹ್ಮರಥೋತ್ಸವವನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಬ್ರಹ್ಮರಥೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭಾಗವಹಿಸಿ ಆ ಭಗವಂತನಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿ
ಈ ನಾಡಿನಲ್ಲಿ ಈ ವರ್ಷ ಉತ್ತಮ ಮಳೆ ಬೆಳೆ ಆಗಲಿ, ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕುಟುಂಬದವರು ಭಗವಂತನು ಆಶೀರ್ವಾದದಿಂದ ಒಳ್ಳೆಯದಾಗಲಿ, ನೆಮ್ಮದಿಯಿಂದ ಬದುಕಲಿ ಅಂತೇಳಿ ಇವತ್ತು ನಾವು ಮತ್ತು ನಮ್ಮ ಮುಖಂಡರು ಎಲ್ಲರೂ ಭಗವಂತನಲ್ಲಿ ಇವತ್ತು ಸಂಕಲ್ಪವನ್ನು ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.